ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಕಾರಲ್ಲಿ ಒಬ್ಬೊಬ್ಬರೇ ಓಡಾಡ್ತೀರಾ? ಹಾಗಿದ್ರೆ ಬೀಳುತ್ತೆ ಭರ್ಜರಿ ಟ್ಯಾಕ್ಸ್. ಬೆಂಗಳೂರು ಸಿಂಗಲ್ಸ್ಗೆ ಸಿದ್ದು ಶಾಕ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೀವೇನಾದ್ರೂ ಇನ್ಮೇಲೆ ಕಾರ್ನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿದ್ರೆ ಸರ್ಕಾರಕ್ಕೆ ಸಾವಿರಾರು ರೂಪಾಯಿ ದಂಡ ಅಥವಾ ಟ್ಯಾಕ್ಸ್ ಕಟ್ಟಬೇಕಾಗಿ ಬರ್ಬೋದು. ಅಂತ ಹೊಸ ನಿಯಮ ತರೋಕೆ ರಾಜ್ಯ ಸರ್ಕಾರ ನೋಡ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ವಿಚಾರದಲ್ಲಿ ದಿನ ಬೆಳಗಾದ್ರೆ ಮಂಗಳಾರತಿ ಮಾಡಿಸ್ಕೊಳ್ತಿರೋದ್ರಿಂದ ಸಿದ್ದು ಸರ್ಕಾರ ಇಂಥ ಸರ್ಕಸ್ ಮಾಡೋಕೆ ಹೊರಟಿದೆ. ಕಂಜೆಷನ್ ಟ್ಯಾಕ್ಸ್ ವಿಧಿಸೋಕೆ ನೋಡ್ತಾ ಇದೆ. ಕಾರ್ನಲ್ಲಿ ಸಿಂಗಲ್ ಆಗಿ ಓಡಾಡೋರು ಈ ಹೆಚ್ಚುವರಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸುಮಾರು 9 ರಸ್ತೆಗಳಲ್ಲಿ ಓಡಾಡಿದ್ರೆ ಟ್ಯಾಕ್ಸ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರಸ್ತೆಗಳು ಯಾವ್ಯಾವುದು 9? ಹಾಗಿದ್ರೆ ಏನಿದು ಕಂಜೆಷನ್ ಟ್ಯಾಕ್ಸ್, ಹೇಗೆ ವರ್ಕ್ ಆಗುತ್ತೆ, ಇದರಿಂದ ಟ್ರಾಫಿಕ್ ಕಮ್ಮಿ ಆಗಬಹುದಾ, ಜನ ಎಷ್ಟು ದುಡ್ಡು ಚೆಲ್ಲಬೇಕಾಗಿ ಬರುತ್ತೆ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಟ್ರಾಫಿಕ್ಗೆ ಸಿದ್ದು ಆಕ್ಷನ್ ಪ್ಲಾನ್, ಕಾರ್ಗಳಿಗೆ ಕಂಜೆಷನ್ ಟ್ಯಾಕ್ಸ್. ಫ್ರೆಂಡ್ಸ್, ಬೆಂಗಳೂರು ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಇಲ್ಲಿನ ಟ್ರಾಫಿಕ್. ಬೆಂಗಳೂರು IT BTಗೆ ಎಷ್ಟು ಫೇಮಸ್ ಆಗಿದೆಯೋ ಅಷ್ಟೇ ಖ್ಯಾತಿ ಅಥವಾ ಕುಖ್ಯಾತಿ ಟ್ರಾಫಿಕ್ ನಿಂದ ಕೂಡ ಪಡ್ತಿದೆ. ಲಂಡನ್ ಬಿಟ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರೋ ನಗರ ಬೆಂಗಳೂರು. 10 ಕಿಲೋಮೀಟರ್ ದೂರ ಹೋಗೋಕೆ ಅರ್ಧ ಗಂಟೆ ಬೇಕಾಗುತ್ತೆ. ಬೆಂಗಳೂರಿನ ಗಾಡಿಗಳ ಸರಾಸರಿ ಸ್ಪೀಡ್ 18 km/h ಇದೆ. ಆದರೆ ಈ ಟ್ರಾಫಿಕ್ ಸಮಸ್ಯೆ ಕೇವಲ ಸವಾರರಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ತಲೆನೋವೇ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಸರ್ಕಾರ ಸಿಕ್ಕಾಪಟ್ಟೆ ಟೀಕೆ ಫೇಸ್ ಮಾಡಿತ್ತು. ಭಾರಿ ಪ್ರೆಷರ್ ಇತ್ತು. ರಾಜೇಶ್ ಯಾಬಾಜಿ ಬ್ಲ್ಯಾಕ್ ಬಗ್ ಅನ್ನೋ ಕಂಪನಿಯೊಂದರ CEO ಒಬ್ರು ರಸ್ತೆ ಗುಂಡಿ ಟ್ರಾಫಿಕ್ ಸಮಸ್ಯೆಯಿಂದ ನಾವು ಬೆಳ್ಳಂದೂರು ಬಿಡಬೇಕಾಗಿದೆ, ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಪೋಸ್ಟ್ ಹಾಕಿದ್ರು. ಅವರೇನೋ ಬೆಂಗಳೂರಿನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರೀಲೋಕೇಟ್ ಆಗಬೇಕು ಅಂತ ಹೇಳಿದರು. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋದು ಅಂತಲ್ಲ, ಬೆಂಗಳೂರಲ್ಲೇ ಬೇರೆ ಕಡೆಗೆ ಹೋಗೋದು ಅಂತ. ಆದರೆ ಮಾಧ್ಯಮಗಳಲ್ಲಿ ರಸ್ತೆ ಗುಂಡಿಯಿಂದ ಕಂಪನಿಯೊಂದು ಬೆಂಗಳೂರಿನಿಂದಲೇ ಹೊರಗೆ ಹೋಗ್ತಿದೆ ಅಂತ ಸುದ್ದಿಯಾಗಿತ್ತು. ಇದರಿಂದ ಸರ್ಕಾರ ಭಾರಿ ಮುಜುಗರ ಅನುಭವಿಸಬೇಕಾಗಿ ಬಂದಿತ್ತು. ಚೀಫ್ ಮಿನಿಸ್ಟರ್ DCM ಬಂದು ಉತ್ತರ ಕೊಡಬೇಕಾಗಿತ್ತು. ಚೀಫ್ ಮಿನಿಸ್ಟರ್ ವಿಪ್ರೋ ಸಂಸ್ಥಾಪಕ ಅಜಿಮ್ ಪ್ರೇಮ್ಜಿ ಅವರಿಗೆ ಪತ್ರ ಬರೆದು, ನಿಮ್ಮ ಪ್ರೈವೇಟ್ ಜಾಗದಲ್ಲಿ ನಿಮ್ಮ ಕ್ಯಾಂಪಸ್ ಒಳಗಡೆ ರೋಡ್ ಇದೆಯಲ್ಲ, ಅದರಲ್ಲಿ ವಾಹನ ಹೋಗೋಕೆ ಬಿಡಿ, ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಕೇಳ್ಕೊಂಡಿದ್ರು. ಆದರೆ ಅಜಿಮ್ ಪ್ರೇಮ್ಜಿ ಅವರು ಹಾಗೆಲ್ಲ ಆಗಲ್ಲ, ಇದು ವಿಶೇಷ ಆರ್ಥಿಕ ವಲಯ, ಪ್ರೈವೇಟ್ ಜಾಗ, ಇಲ್ಲಿ ಪಬ್ಲಿಕ್ ವೆಹಿಕಲ್ ಎಲ್ಲ ಬಿಡ್ಕೊಂಡ್ರೆ ಇಲ್ಲೂ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಓವರ್ ಆಲ್ ಯಾವುದಕ್ಕೂ ಸಮಸ್ಯೆಗೆ ಪರಿಹಾರ ಅಲ್ಲ ಇದು, ಲಾಂಗ್ ಟರ್ಮ್ ಪರಿಹಾರ ಇದಲ್ಲ, ಪ್ರೈವೇಟ್ ಜಾಗದಲ್ಲೆಲ್ಲ ಗಾಡಿ ಬಿಡಿ ಅಂತ ಹೇಳೋದು. ಸಾರಿ, ಬೇರೆ ದಾರಿ ನೋಡ್ಕೊಳ್ಳಿ ಅಂತ ಹೇಳಿದರು. ಬೇಕಾದರೆ ಇದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಏನಾದ್ರು ನೀವು ಪ್ಲಾನ್ ಮಾಡಿದ್ರೆ, ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತೀರಿ ಅಂದರೆ ನಾವು ದುಡ್ಡು ಹಾಕೋಕ್ಕೂ ರೆಡಿ ಅಂತ ಹೇಳಿದರು. ಸರ್ಕಾರದ ಮೇಲೆ ಸಾಕಷ್ಟು ಈ ರೀತಿ ಪ್ರೆಷರ್ ಅಂತೂ ಇದ್ದೇ ಇದೆ. ಹೀಗಾಗಿ ತರಾತುರಿಯಲ್ಲಿ ಸರ್ಕಾರ, ಖಾಸಗಿ ಕಂಪನಿಗಳು, ಮೊಬಿಲಿಟಿ ತಜ್ಞರು ಸೇರಿದ ಹಾಗೆ ಬೆಂಗಳೂರಿನ ಪ್ರಮುಖರ ಸಭೆ ಕರೆದಿದೆ. 90 ದಿನಗಳಲ್ಲಿ ಬೆಂಗಳೂರಿನ ಇನ್ಫ್ರಾ ಸರಿಪಡಿಸುವ ಆಕ್ಷನ್ ಪ್ಲಾನ್ ರಚಿಸಿದೆ. ಅದರಲ್ಲಿ ಈಗ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕೋಕೆ ಸರ್ಕಾರ ಕಂಜೆಷನ್ ಟ್ಯಾಕ್ಸ್ ವಿಧಿಸಬೇಕು ಅಂತ ಸಜೆಸ್ಟ್ ಮಾಡಲಾಗ್ತಿದೆ. ಹಾಗಿದ್ರೆ ಏನಿದು ಕಂಜೆಷನ್ ಟ್ಯಾಕ್ಸ್? ಸ್ನೇಹಿತರೆ, ಕಂಜೆಷನ್ ಅಂದರೆ ದಟ್ಟಣೆ. ಸೊ ಕಂಜೆಷನ್ ಟ್ಯಾಕ್ಸ್ ಅಂದರೆ ಈ ರೀತಿ ವಿಪರೀತ ಸಂಚಾರ ದಟ್ಟಣೆ ಅಥವಾ ಟ್ರಾಫಿಕ್ ಇರೋ ಜಾಗಗಳಲ್ಲಿ ಜನ ಹೆಚ್ಚುವರಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಅರ್ಥ. ನಗರದ ಇಂತಹ ಜಾಗಗಳಿಗೆ ಎಂಟರ್ ಆಗಬೇಕು ಅಂದರೆ, ಅದರಲ್ಲೂ ಕೂಡ ರಶ್ ಅವರ್ಗಳಲ್ಲಿ ಓಡಾಡಬೇಕು ಅಂದರೆ ವಾಹನ ಸವಾರರು ಇಂತಿಷ್ಟು ಫೀಸ್ ಕಟ್ಟಬೇಕು ಅಂತ. ಕೆಲ ರಿಪೋರ್ಟ್ಗಳ ಪ್ರಕಾರ ಬೆಂಗಳೂರಲ್ಲಿ ಪ್ರತಿ ಕಾರ್ಗೆ ಸುಮಾರು 50ರಿಂದ 200 ರೂಪಾಯಿವರೆಗೆ ಕಟ್ಟಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ. ಈ ರೀತಿ ಎಕ್ಸ್ಟ್ರಾ ಟ್ಯಾಕ್ಸ್ ಫೀಸ್ ಅಂತ ಇಟ್ಟರೆ ಜನ ಆ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಪ್ರದೇಶಗಳಿಗೆ ಹೋಗೋಕೆ ಹಿಂದೇಟು ಹಾಕ್ತಾರೆ. ಹೋಗಪ್ಪ, ಯಾವನ್ ಮತ್ತೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು ಅಂತ ಹೇಳಿ ಬದಲಿ ಮಾರ್ಗಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಜನ ತಮ್ಮ ಪ್ರೈವೇಟ್ ವೆಹಿಕಲ್ ಬಿಟ್ಟು ಬಸ್ ಇತ್ಯಾದಿ, ಮೆಟ್ರೋ ಇತ್ಯಾದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡೋಕ್ಕೂ ಶುರು ಮಾಡ್ತಾರೆ. ಇದರಿಂದ ಡಿಕಂಜೆಷನ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗಲ್ಲ. ಅವಶ್ಯಕತೆ ಇರೋ ವಾಹನಗಳು ಮಾತ್ರ ಸರಾಗವಾಗಿ ಹೋಗಬಹುದು. ಈಗ ಆಲ್ರೆಡಿ 2007ರಿಂದ 2020 ಅನ್ನುವಷ್ಟರಲ್ಲಿ ಪ್ರೈವೇಟ್ ವೆಹಿಕಲ್ ಸಂಖ್ಯೆ 280% ಜಾಸ್ತಿ ಆಗಿದೆ. 3 ಪಟ್ಟು ವಾಹನಗಳು ಜಾಸ್ತಿ ಆದರೆ 3 ಪಟ್ಟು ರೋಡ್ಸ್ ಆಗಿದಾವ? ಇಲ್ಲ. 80 ಲಕ್ಷ ವಾಹನಗಳು
ಅತ್ತ ಬಸ್ ಮೆಟ್ರೋ ಬಳಸೋರು ಕೇವಲ 48% ಇದ್ದಾರೆ. ಹೀಗಾಗಿ ಕಂಜೆಷನ್ ಟ್ಯಾಕ್ಸ್ ವಿಧಿಸಿದ್ರೆ ಈ ಟ್ರೆಂಡ್ ಚೇಂಜ್ ಆಗುತ್ತೆ ಅನ್ನೋದು ಸರ್ಕಾರದ ನಂಬಿಕೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರಾ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 2 ವರ್ಷದ ಹಿಂದೆನೆ ಪ್ರಸ್ತಾಪ. ಹಾಗಂತ ಇದು ಹೊಸ ನಿಯಮ ಏನಲ್ಲ. 2023 ಇದರ ಪ್ರಸ್ತಾಪ ಮಾಡಲಾಗಿತ್ತು. ಟ್ರಾಫಿಕ್ ಹಾಗೂ ಮೊಬಿಲಿಟಿ ತಜ್ಞ MN ಶ್ರೀಹರಿ ಇವರ ನೇತೃತ್ವದ ಒಂದು ತಂಡ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ರಿಸರ್ಚ್ ಮಾಡಿ ವರದಿ ರೆಡಿ ಮಾಡಿತ್ತು. ಅದರಲ್ಲಿ ಟ್ರಾಫಿಕ್ನಿಂದ ಪ್ರತಿ ವರ್ಷ ಬೆಂಗಳೂರಿಗೆ ಬರೋಬ್ಬರಿ 19,725 ಕೋಟಿ ರೂಪಾಯಿ ಲಾಸ್ ಆಗ್ತಿದೆ ಅಂತ ಹೇಳಿತ್ತು. ಈ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಜೊತೆಗೂಡಿ ಮತ್ತೊಂದು ರಿಪೋರ್ಟ್ ರೆಡಿ ಮಾಡಿದ್ರು. ಅದರಲ್ಲಿ ಕೂಡ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕೋಕೆ ಕಂಜೆಷನ್ ಟ್ಯಾಕ್ಸ್ ವಿಧಿಸಬೇಕು ಅಂತ ಸಜೆಸ್ಟ್ ಮಾಡಲಾಗಿತ್ತು. ಔಟರ್ ರಿಂಗ್ ರೋಡ್, ಸರ್ಜಾಪುರ ರಸ್ತೆ, ಹೊಸೂರು ರಸ್ತೆ, ಹಳೆ ಏರ್ಪೋರ್ಟ್ ರಸ್ತೆ, ಓಲ್ಡ್ ಮಡ್ರಾಸ್ ರೋಡ್, ಬಳ್ಳಾರಿ ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮಾಗಡಿ ರಸ್ತೆ, ವೆಸ್ಟ್ ಆಫ್ ಕಾರ್ಲ್ ರೋಡ್ ಮತ್ತು ತುಮಕೂರು ರಸ್ತೆ ಸೇರಿದಂತೆ ಬೆಂಗಳೂರಿನ ಒಟ್ಟು 9 ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ವಿಶೇಷ ಟ್ಯಾಕ್ಸ್ ತರಬೇಕು ಅಂತ ಹೇಳಲಾಗಿತ್ತು. ಆದರೆ ಜಾರಿ ಆಗಿರಲಿಲ್ಲ. ಆದರೆ ಈಗ ಮತ್ತೆ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಸರ್ಕಾರ ಕಂಜೆಷನ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಾ ಇದೆ. ಸಿಂಗಲ್ಗಳಿಗೆ ಸಿದ್ದು ಶಾಕ್, ಫಾಸ್ಟ್ಯಾಗ್ನಲ್ಲೇ ಟ್ಯಾಕ್ಸ್ ಕಟ್. ಸ್ನೇಹಿತರೆ, ಸದ್ಯದ ಸರ್ಕಾರದ ಆಕ್ಷನ್ ಪ್ಲಾನ್ ಪ್ರಕಾರ ಎಲ್ಲ ರಸ್ತೆಗಳಿಗೂ ಕಂಜೆಷನ್ ಟ್ಯಾಕ್ಸ್ ವಿಧಿಸೋದ್ರ ಬದಲು ಕೇವಲ ORR ಅಥವಾ ಔಟರ್ ರಿಂಗ್ ರೋಡ್ನಲ್ಲೇ ಇದರ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಇದೇ ಅತಿ ದೊಡ್ಡ IT ಕಾರಿಡಾರ್. IBM, ಕಾಗ್ನಿಸೆಂಟ್, ಮೈಕ್ರೋಸಾಫ್ಟ್, ವಿಪ್ರೋದಂತ 500ಕ್ಕೂ ಅಧಿಕ ಟೆಕ್ ಕಂಪನಿಗಳು ಈ ಸುತ್ತಮುತ್ತಲೇ ಬರ್ತವೆ. ಮಾನ್ಯತಾ, RMZ, MBC ಅಂತಹ ದೊಡ್ಡ ದೊಡ್ಡ ಟೆಕ್ ಪಾರ್ಕ್ಗಳಲ್ಲಿ ಈ ಕಂಪನಿಗಳಿವೆ. ಅಲ್ಲದೆ ಮಾರತಹಳ್ಳಿ, ಹೆಬ್ಬಾಳ, ಇಬ್ಲೂರಿನಂತಹ ಕುಖ್ಯಾತ ಟ್ರಾಫಿಕ್ ಜಂಕ್ಷನ್ಗಳು ಇದೇ ಭಾಗದಲ್ಲಿ ಬರ್ತವೆ, ಈ ಸ್ಟ್ರೆಚ್ನಲ್ಲೇ. ಹೀಗಾಗಿ ಈ ರಸ್ತೆಯಲ್ಲಿ ಮೊದಲು ಕಂಜೆಷನ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ಅದರಲ್ಲೂ ಒಬ್ಬೊಬ್ಬರೇ ಹೋಗ್ತಿರ್ತಾರೆ, ದೊಡ್ಡ ದೊಡ್ಡ ಕಾರ್ ತಗೊಂಡು ಸಿಂಗಲ್ ಗಮ್ಮತ್ತಲ್ಲಿ ಹೋಗ್ತಿರ್ತಾರೆ. ಅಂತಹ ಓಡಾಡೋ ಕಾರುಗಳಿಗೆ ಹೆಚ್ಚುವರಿ ಟ್ಯಾಕ್ಸ್ ಹಾಕಬೇಕು. ಸಂಚಾರ ದಟ್ಟಣೆ ಹೆಚ್ಚಿರೋ ಪೀಕ್ ಅವರ್ಸ್ ನಲ್ಲಿ ಈ ಫೀಸ್ ವಿಧಿಸಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಿದೆ. ನಮ್ದಲ್ಲ ಸ್ವಾಮಿ, ಸರ್ಕಾರದ ಪ್ಲಾನ್ ಇದು. ಆದರೆ ಆರಂಭಿಕ ಹಂತ ಮಾತ್ರ. ಮುಂದಿನ ದಿನಗಳಲ್ಲಿ ಉಳಿದ ರೋಡ್ಗಳಿಗೂ ಇದನ್ನ ವಿಸ್ತರಿಸಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಟ್ಯಾಕ್ಸ್ ಹಾಕೋದು ಅಂದ್ರೆ ಹೊಸದಾಗಿ ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಕೂರಲ್ಲ. ಈಗ ಆಲ್ರೆಡಿ ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಈ ಟ್ಯಾಕ್ಸ್ ಅನ್ನ ಕೂಡ ಫಾಸ್ಟ್ ಟ್ಯಾಗ್ ನಲ್ಲೇ ಕಟ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಲಾಗ್ತಿದೆ. ಇಂತಹ ಕಾರುಗಳು ORR ರಸ್ತೆಗೆ ಎಂಟ್ರಿ ಆಗ್ತಿದೆ. ಹಾಗೆ ಟೋಲ್ ಜೊತೆಗೆ ಕಂಜೆಷನ್ ಟ್ಯಾಕ್ಸ್ ಕೂಡ ಕಟ್ ಮಾಡ್ಕೊಳ್ಳಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಲಂಡನ್, ಸಿಂಗಪೂರ್ನಲ್ಲೂ ಈ ನಿಯಮ ಇದೆ. ಎಸ್, ಸಿಂಗಪೂರ್, ಲಂಡನ್ ಹಾಗೆ ಸ್ವೀಡನ್ ರಾಜಧಾನಿ ಸ್ಟಾಕ್ ಹೋಮ್ ನಲ್ಲೂ ಕೂಡ ಈ ಪದ್ಧತಿ ಇದೆ. ಸಿಂಗಪೂರ್ನ ಕಂಜೆಷನ್ ಟ್ಯಾಕ್ಸ್ ಪ್ರೈಸಿಂಗ್ ಸಂಪೂರ್ಣ ಆಟೋಮೇಟೆಡ್ ಆಗಿದೆ. ದಿನದ ಬೇರೆ ಬೇರೆ ಅವಧಿಗೆ ತಕ್ಕಂತೆ ಬೇರೆ ಬೇರೆ ಜಾಗಗಳಲ್ಲಿ ಟ್ಯಾಕ್ಸ್ ರೇಟ್ ಚೇಂಜ್ ಆಗುತ್ತೆ. ಇದನ್ನ ಇನ್ನೂ ರಿಯಲ್ ಟೈಮ್ ಮಾಡ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇವೆ. ಇನ್ನು ಲಂಡನ್ ನಲ್ಲಿ ವೀಕ್ ಡೇಸ್ ಅಂದ್ರೆ ವಾರದ ಮಧ್ಯದಲ್ಲಿ ಸೆಂಟ್ರಲ್ ಲಂಡನ್ ಒಳಗೆ ಹೋಗೋಕೆ 15 ಪೌಂಡ್ ಕೊಡಬೇಕು. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ 1,700ರಿಂದ 1,800 ರೂಪಾಯಿ ಕಟ್ಟಬೇಕು. ಅದೇ ರೀತಿ ಸ್ಟಾಕ್ ಹೋಮ್ ನಲ್ಲೂ ಕೂಡ ವೀಕ್ ಡೇಸ್ ನಲ್ಲಿ ಫೀಸ್ ಕೊಟ್ಟು ಹೋಗಬೇಕು. ಆದ್ರೆ ಸ್ನೇಹಿತರೆ, ಕಂಜೆಷನ್ ಟ್ಯಾಕ್ಸ್ ನಿಂದ ಒಂದಷ್ಟು ಪ್ರಮಾಣದ ಟ್ರಾಫಿಕ್ ಕಿರಿಕಿರಿ ಕಮ್ಮಿ ಆಗ್ಬೋದು. ಆದ್ರೆ ಇದರಿಂದ ಸಂಪೂರ್ಣ ಸಮಸ್ಯೆ ಸಾಲ್ವ್ ಆಗಲ್ಲ, ಸುಳ್ಳದು. ಯಾಕಂದ್ರೆ ಇದೇ ಸಿಂಗಪೂರ್ ಮತ್ತು ಯುರೋಪ್ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಬರೀ ಟ್ಯಾಕ್ಸ್ ಹಾಕೊಂಡು ಕೂತಿಲ್ಲ ಅವರು ಎಕ್ಸ್ಟ್ರಾ. ಅದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 50-60% ಜನ ಬಸ್ಸು, ಟ್ರೈನ್, ಮೆಟ್ರೋ, ಸಬರ್ಬನ್ ಟ್ರೈನ್ ನಂತಹ ಸಮೂಹ ಸಾರಿಗೆ ವ್ಯವಸ್ಥೆಗಳನ್ನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಓಡಾಡಕ್ಕೆ. ಆದ್ರೆ ನಮ್ಮಲ್ಲಿ ಈ ಸಂಖ್ಯೆ 40%ಗಿಂತ ಕಮ್ಮಿ ಇದೆ. ಯಾಕಂದ್ರೆ ಸರಿಯಾಗಿ ಇನ್ನೂ ಕೂಡ ಸೆಟಪ್ ಆಗಿಲ್ಲ. ಮೆಟ್ರೋ ಕನೆಕ್ಟಿವಿಟಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇನ್ನೂ ಇಂಪ್ರೂವ್ ಆಗಿಲ್ಲ. ಸಿಂಗಪೂರ್ನಲ್ಲಿ ಇಡೀ ದೇಶದಲ್ಲಿ ಕೇವಲ 10 ಲಕ್ಷ ಖಾಸಗಿ ವಾಹನಗಳಿವೆ. ಸುಮಾರು 30 ಲಕ್ಷ ಜನ ಮೆಟ್ರೋ ಟ್ರೈನ್ ನಲ್ಲಿ ಓಡಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿ 1.5 ಕೋಟಿ ಹತ್ತತ್ರ ಜನಸಂಖ್ಯೆ ಮತ್ತು 1 ಕೋಟಿ ಖಾಸಗಿ ವಾಹನಗಳು. ಮೆಟ್ರೋದಲ್ಲಿ ಕೇವಲ 10 ಲಕ್ಷ ಜನ ಓಡಾಡ್ತಾರೆ. ಹೀಗಾಗಿ ನಿಜವಾಗ್ಲೂ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ತುರ್ಕಿ ಆದಾಗಷ್ಟೇ ಕೇರ್ಕೊಳ್ಳೋ ತೇಪೆ ಕೆಲಸ ಮಾಡೋದನ್ನ ಬಿಡಬೇಕು.
ಮಾಸ್ ಟ್ರಾನ್ಸ್ಪೋರ್ಟ್ನ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದ್ರೆ ಸಮೂಹ ಸಾರಿಗೆಗೆ ಆ ತಾಕತ್ತಿದೆ. ಒಂದು ರಸ್ತೆನಲ್ಲಿ ಕಾರು, ಬೈಕಲ್ಲಿ ಓಡಾಡಿದ್ರೆ 1 ಗಂಟೆಗೆ 1800 ಪ್ರಯಾಣಿಕರು ಟ್ರಾವೆಲ್ ಮಾಡ್ಬೋದು. ಆದರೆ ಟ್ರೈನ್, ಮೆಟ್ರೋ, ಬಸ್ನಂಥ ವ್ಯವಸ್ಥೆಗಳು ಗಂಟೆಗೆ 60-70 ಸಾವಿರ ಪ್ರಯಾಣಿಕರನ್ನ ಟ್ರಾನ್ಸ್ಪೋರ್ಟ್ ಮಾಡೋ ತಾಕತ್ತನ್ನು ಹೊಂದಿವೆ ವೇಗವಾಗಿ. ಆದರೆ ನಮ್ಮಲ್ಲಿ ಆ ಕೆಲಸ ಆಗಿಲ್ಲ. ಮೆಟ್ರೋ ಪ್ರಾಜೆಕ್ಟ್ ಮುಗಿಯೋಕೆ 5-10 ವರ್ಷ ತಗೊಳ್ತಾನೆ ಇರುತ್ತೆ. ಈಗ ಇನ್ನು 75 ಕಿಲೋಮೀಟರ್ ಮೆಟ್ರೋ ಆಗಿದೆ ಅಷ್ಟೇ. ಬೆಂಗಳೂರಿನಂತಹ ಸಿಟಿಗೆ, 1.5 ಕೋಟಿ ಜನಸಂಖ್ಯೆ ಇರೋ ಸಿಟಿಗೆ 200-300 ಕಿಲೋಮೀಟರ್ ಮೆಟ್ರೋ ಮಿನಿಮಮ್ ಬೇಕು. ಆದರೆ ಮೆಟ್ರೋ ನಿರ್ಮಾಣ ಕುಂಠಿತ ಸಾಗಿದೆ. ಅತ್ತ ಸಬರ್ಬನ್ ಟ್ರೈನ್ ಅಂತೂ ಅದು ಯಾವಾಗ ಮಾಡ್ತಾ ಇರೋ ದೇವರಿಗೆ ಗೊತ್ತು. 1983ರಲ್ಲಿ ಪ್ರಸ್ತಾಪ ಆಗಿದ್ದು ಇನ್ನೂ ರೆಡಿಯಾಗಿಲ್ಲ. ಆಲ್ರೆಡಿ ನಮ್ಮಲ್ಲಿ 30ಕ್ಕೂ ಅಧಿಕ ರೈಲ್ವೆ ಸ್ಟೇಷನ್, 50 ಕಿಲೋಮೀಟರ್ಗೂ ಅಧಿಕ ಉದ್ದದ ರೈಲ್ವೆ ಸಂಪರ್ಕ ಹಳಿಗಳಿದ್ದಾವೆ. ಅವುಗಳನ್ನು ಸರಿಯಾಗಿ ಕನೆಕ್ಟ್ ಮಾಡಿ ರೈಲುಗಳ ಸಂಖ್ಯೆ ಹೆಚ್ಚುವರಿಯಾಗಿ ಓಡಿಸಿದ್ರೆ ಅದೇ ಸಾಕಾಗುತ್ತೆ. ಅದನ್ನು ಮಾಡೋಕ್ಕೆ ಇವ್ರ ಕೈಲಿ ಆಗ್ತಿಲ್ಲ. ಬಸ್ ವಿಚಾರದಲ್ಲೂ ಕೂಡ ಅಷ್ಟೇ. BMTCನಲ್ಲಿ 7,000 ಬಸ್ಗಳಿವೆ. ಆದರೆ ಬೆಂಗಳೂರಿಗೆ ಇದರ ದುಪ್ಪಟ್ಟು ಬಸ್ಗಳು ಬೇಕು. ಜೊತೆಗೆ ಬಸ್, ಮೆಟ್ರೋ ದರ ಕಮ್ಮಿ ಆಗಬೇಕು. ಬಸ್, ಮೆಟ್ರೋ, ಟ್ರೈನ್ಗಳು ಎಲ್ಲ ಕಡೆಗೂ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಜಾಸ್ತಿ ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಹೋದರೆ ಯಾವುದಾದ್ರೂ ಒಂದು ಸಿಕ್ಕೇ ಸಿಗುತ್ತೆ. ಕಾರು, ಬೈಕ್ಗಿಂತ ವೇಗವಾಗಿ ಕಮ್ಮಿ ಖರ್ಚಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು ನಾನು, ಜಾಸ್ತಿ ಚೇಂಜಸ್ ಇಲ್ಲದೆ ಅಂಥೇಳಿ ಅವಕಾಶ ಇತ್ತು ಅಂದರೆ ಯಾರು ಹೋಗ್ತಾರೆ? ಪ್ರೈವೇಟ್ ಗಾಡಿ ತಗೊಂಡು ಟ್ರಾಫಿಕಲ್ಲಿ ಯಾರು ಸಾಯಲಿಕ್ಕೆ ಇಷ್ಟಪಡ್ತಾರೆ? ಯಾರು ಇಷ್ಟಪಡಲ್ಲ. ಆದರೆ ಸರ್ಕಾರಗಳಿಗೆ ಇವುಗಳಲ್ಲೆಲ್ಲ ಆಸಕ್ತಿ ಇಲ್ಲ. ಟನಲ್ ತೋಡ್ತೀನಿ, ಫ್ಲೈಓವರ್ ಹಾಕ್ತೀನಿ, ಅಲ್ಲೊಂದು ಮೆಟ್ರೋ, ಇಲ್ಲೊಂದು ಮೆಟ್ರೋ ತುಂಡು ಮಾಡ್ತೀನಿ, ಈ ಥರ ದೊಡ್ಡದಾಗಿ ತೋರಿಸ್ಕೊಳ್ಳೋಕೆ ಏನಾರು ಮಾಡಬೇಕು ಅಷ್ಟೇ. ಸಮಗ್ರ ಯೋಜನೆ ಇಲ್ಲ, ಕಾಂಪ್ರಿಹೆನ್ಸಿವ್ ಪ್ಲಾನ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.